ಆ್ಯಂಡ್ ಫೈನಲಿ ನಾ ಕಳುಹಿಸಿದ ಕೊನೆಯ ಮೆಸೇಜ್ಗೆ ನೀವು ಉತ್ತರವನ್ನೇ ಕೊಡಲಿಲ್ಲ. ನಾ ಇನ್ನೊಂದು ಮೆಸೇಜ್ ಕಳಿಸೋ ಗೋಜಿಗೂ ಹೋಗಲಿಲ್ಲ ಬಿಡು. ಒಬ್ಬರ ಜೀವನದಿಂದ ಇನ್ನೊಬ್ಬರು ಡಿಸಪಿಯರ್ ಆಗಿಬಿಟ್ವಿ ಅಲ್ವಾ. ಯಾಕೆ ನನ್ನನ್ನು ಬಿಟ್ಟು ಹೋದೆ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಕೇಳಬೇಕು ಅಂತ ಅನ್ನಿಸ್ತಿತ್ತು. ಆದರೆ ಇವಾಗ ಯಾವ ಪ್ರಶ್ನೆಗೂ ಉತ್ತರವನ್ನು ಬಯಸಬೇಕು ಅಂತ ಅನ್ನಿಸ್ತಿಲ್ಲ. ಒಂದ್ಸಲ ಸುಮ್ಮನೆ ತಿರುಗಿ ನೋಡಿದಾಗ ನಿನ್ನ ಪ್ರತಿಯೊಂದು ಆ್ಯಕ್ಷನ್ ಕೂಡ ನನ್ನ ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾ ಇತ್ತು. ನಾ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಎಡವಿದೆ ಅಷ್ಟೆ. ನನಗೆ ನಿನ್ನ ವಿನಃ ಏನು ಬೇಕು ಅಂತಲೇ ಗೊತ್ತಿರಲಿಲ್ಲ. ಐ ಥಾಟ್ ಐ ವಾಂಟೆಡ್ ಯು, ಬಟ್ ನಾವ್ ಐ ಆಮ್ ನಾಟ್ ಶ್ಯೂರ್. ನಂಗೆ ಗೊತ್ತು ನೀನು ನನ್ನವಳಾಗೋದೇ ಇಲ್ಲ ಅಂತ. ಆದರೂ ಕಣ್ಮುಚ್ಚಿ ಒಮ್ಮೆ ಯೋಚನೆ ಮಾಡ್ತೀನಿ ನೋಡು, ನಿನ್ನ ಜೊತೆ ಇರೋ ಜಗತ್ತು ಸುಂದರವಾಗಿ ಕಾಣಿಸುತ್ತೆ. ನನ್ನ ಇಮ್ಯಾಜಿನೇಷನ್ನಲ್ಲಿ ಈ ಸುಂದರ ಬದುಕನ್ನು ಹಾಗೆ ಪಾಸ್ ಮಾಡಬೇಕು ಅನಿಸುತ್ತೆ. ನಿನ್ನ ಜೊತೆಗಿರೋ ಪ್ರತಿ ಕ್ಷಣ ಸುಂದರವಾಗಿದೆಯಲ್ಲ, ಎಲ್ಲವೂ ಸರಿಯಾಗೇ ಇದೆಯಲ್ಲ ಅಂತಾನೆ ಅನಿಸುತ್ತೆ. ಆದರೆ ರಿಯಾಲಿಟಿನೇ ಬೇರೆ ಅಲ್ವಾ. ನಾವಿಬ್ಬರು ಜೊತೆಗಿಲ್ಲ ಅಲ್ವಾ ಇವಾಗ. ಇಮ್ಯಾಜಿನೇಷನ್ನಲ್ಲಿ ಎಲ್ಲವೂ ಚೆಂದವೇ, ಆದರೆ ರಿಯಾಲಿಟಿನ ಅಕ್ಸೆಪ್ಟ್ ಮಾಡಲೇಬೇಕಲ್ವ. ಹೇಳದೆ ಉಳಿದ ಎಷ್ಟೋ ಕಥೆಗಳು ಹಾಗೆ ಉಳಿದುಕೊಂಡು ಬಿಟ್ಟಿವೆ ಕಣೆ. ಆ ಕಥೆಗಳನ್ನು ಹೇಳಬೇಕು ಅನಿಸಿದ್ರು ಸುಮ್ಮನಾಗ್ತೇನೆ. ಬಹುಶಃ ನಾವಿಬ್ಬರು ಜೊತೆಗಿರೋ ಬದುಕನ್ನು ಆ ದೇವರು ಬರದೇ ಇರಲಿಲ್ಲ ಅನಿಸುತ್ತೆ. ದೇವರು ಬರೆಯದ ಕಥೆಯನ್ನು ನಾವೇ ಬರ್ಕೊಳ್ಳೋಕ್ಕೆ ಹೊರಟು ಎಡವಿ ಬಿಟ್ವಿ ಅನಿಸುತ್ತೆ. ನಾ ಕಳುಹಿಸಿದ ಕೊನೆಯ ಸಂದೇಶಕ್ಕೆ ನೀವು ಉತ್ತರ ಕೊಡದೇ ಇರೋದು ಇನ್ನೂ ಕಾಡುತ್ತೆ. ನಂಗೆ ಗೊತ್ತು ನಿನ್ನನ್ನು ಅವಳಲ್ಲ ಅಂತ. ಆದರೂ ಮತ್ತೆ ಮತ್ತೆ ನಿನಗೋಸ್ಕರನೇ ಕಾಯಬೇಕು ಅನಿಸುತ್ತೆ.